ಮಳೆಗಾಲದಲ್ಲಿ ನಾಗರಿಕರು ಉತ್ತಮ ಆರೋಗ್ಯಕ್ಕಾಗಿ ಯಾವ ಯಾವ ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಳ್ಳಬೇಕನ್ನೋದ್ರ ಬಗ್ಗೆ ತಾವು ಉಪಯುಕ್ತ ಮಾಹಿತಿ ನೀಡಬೇಕಾಗಿದೆ ಸರ್. ರೇನಿ ಸೀಸನ್ ಅಲ್ಲಿ ವಾಟರ್ ಲಾಕ್ಡ್ ಇರುತ್ತೆ ಎಲ್ಲ ಕಡೆ. ವಾಟರ್ ಲಾಕ್ಡ್ ಇರೋದ್ರಿಂದ ಅರ್ಥ ಎಲ್ಲೆಲ್ಲಿ ವಾಟರ್ ಕಂಟ್ಯಾಮಿನೇಷನ್ ಆಗುತ್ತೆ ಅಲ್ಲೆಲ್ಲ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ನಾವು ಕೇರ್ಫುಲ್ ಆಗಿರಬೇಕು. ಒಂದು, ಡ್ರಿಂಕ್ ಬಾಯ್ಲ್ಡ್ ಕೂಲ್ಡ್ ಪ್ಯೂರಿಫೈಡ್ ವಾಟರ್ ಒಂದು. ಎರಡನೇದು, ಕೀಪ್ ಯುವರ್ ಸೆಲ್ಫ್ ವಾರ್ಮ್ ಕ್ಲೋತಿಂಗ್ ಹಾಕೊಳ್ಳಿ, ಬೆಚ್ಚಗಿಡಿ. ಆಪರ್ಚುನಿಸ್ಟಿಕ್ ಇನ್ಫೆಕ್ಷನ್ಸು, ಫೀವರು, ಕಾಫು, ಕೋಲ್ಡು ಇವೆಲ್ಲ ಭಾಳ ಬರುತ್ತೆ. ಅದರಿಂದೆಲ್ಲ ನಾವು ಪ್ರಿಕಾಷನ್ಸ್ ತಗೋಬೇಕು. ಮನೆಯದು ಕ್ಲೆನ್ಲಿನೆಸ್ಸು, ಫುಡ್ ಕಂಟ್ಯಾಮಿನೇಷನ್ ಆಗ್ತಿರಂಗೆ ನೋಡ್ಕೋಬೇಕು, ವಾಟರ್ ಕಂಟ್ಯಾಮಿನೇಷನ್ ಆಗ್ತಿರಂಗೆ ನಾವು ನೋಡ್ಕೋಬೇಕು. ಸರ್, ವಿಶೇಷವಾಗಿ ಈ ನಗರ ಪ್ರದೇಶ ಜನರು ಹೇಗೋ ಸ್ವಲ್ಪ ಎಜುಕೇಟೆಡ್ ಆಗಿರ್ತಾರೆ, ಅವರು ಬೇರೆ ಬೇರೆ ಪ್ರಿಕಾಷನರಿ ತಗೊಂಡಿರ್ತಾರೆ. ಈ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಜನರು ಈ ಮಳೆಗಾಲದಲ್ಲಿ ಯಾವ ರೀತಿಯ ಜಾಗೃತಿಯನ್ನು ವಹಿಸಬೇಕು? ಎಸ್ಪೆಷಲಿ ರೂರಲ್ ರೀಜನ್ ಇದ್ದವರು, ದೇ ವಿಲ್ ಬಿ ಫಾರ್ಮರ್ಸ್ ಆ್ಯಂಡ್ ಅವರು ತೋಟಗಾರಿಕೆ ಮಾಡ್ಕೊತಾ ಇರ್ತಾರೆ, ಆಮೇಲೆ ನೀರಿನಲ್ಲೇ ಓಡಾಡ್ಕೊತಾ ಇರ್ತಾರೆ. ಅವ್ರದ್ದು ಕೆಲಸ ಮುಗಿಸ್ಕೊಂಡು ಬಂದ ಕೂಡಲೇ ಕ್ಲೀನ್ ದೆಮ್ಸೆಲ್ಸ್ ಆರ್ ಟೇಕ್ ಅ ಬಾತ್ ಆ್ಯಂಡ್ ಕೀಪ್ ಯುವರ್ ಸೆಲ್ಫ್ ಕ್ಲೀನ್. ಎಲ್ಲ ಕ್ಲೀನ್ ಮಾಡ್ಕೊಂಡು ನೀಟಾಗಿರಬೇಕು. ಆಮೇಲೆ ನಿಮ್ಮ ಮನೆ ಎಲ್ಲ ಹಳ್ಳಿಗಳಲ್ಲಿ ಮನೆಗಳಲ್ಲಿ ದನ, ಹಸು ಅದೆಲ್ಲ ಕಟ್ಕೊಂಡಿರ್ತಾರೆ. ಸೊ ಅಲ್ಲಿ ಮಸ್ಕಿಟೋಸ್ ಜಾಸ್ತಿ. ಆಮೇಲೆ ವಾಟರ್ದು ನಿಂತ್ಕೊಂಡಿರೋದು ಅಲ್ಲೆಲ್ಲ ಸ್ಟ್ಯಾಗ್ನೆಂಟಾಗಿ ವಾಟರ್ ನಿಂತ್ಕೊಂಡಿರುತ್ತೆ, ಅದನ್ನು ಜಾಸ್ತಿ. ವಾಟರ್ ಎಲ್ಲಿ ಸ್ಟ್ಯಾಗ್ನೆಂಟಾಗಿ ನಿಂತ್ಕೊಳ್ಳುತ್ತೆ ಅಲ್ಲಿ ಮಸ್ಕಿಟೋ ಬ್ರೀಡಿಂಗ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಸೊಳ್ಳೆಗಳು ಬೆಳೆಯೋಕ್ಕೆ ಶುರು ಆಗ್ತವೆ. ಸೊಳ್ಳೆಗಳು ಬ್ರೀಡಿಂಗ್ ಆಗಿದ ಕೂಡಲೇ ಮಲೇರಿಯಾ ಮತ್ತು ಡೆಂಗಿ ಇವೆಲ್ಲ ಜ್ವರಗಳು ಸ್ಟಾರ್ಟ್ ಆಗ್ತವೆ. ಸೊ ನಮ್ಮದು ಸರೌಂಡಿಂಗ್ ವಾತಾವರಣನ ಕ್ಲೀನಾಗಿಡಬೇಕು. ನೀರು ಎಲ್ಲ ನಿಂತ್ಕೊಳ್ದೇ ಇರಂಗೆ ನೋಡ್ಕೊಳ್ಳಿ. ಆರೋಗ್ಯದಿಂದ ಇರಬೇಕಾದ್ರೆ ಈ ಮಳೆಗಾಲದಲ್ಲಿ ಯಾವ ರೀತಿಯಾದಂಥ ಆಹಾರ ಪದ್ಧತಿಗಳನ್ನು ಪಾಲಿಸಬೇಕನ್ನೋದ್ರ ಬಗ್ಗೆ ತಾವು ಸಲಹೆಗಳನ್ನು ಕೊಡಬೇಕಾಗಿ ನನ್ನ ವಿನಂತಿ ಸರ್. ಈಟಿಂಗ್ ಫ್ರೆಶ್ ಪ್ರಿಪೇರ್ಡ್ ಬಾಯ್ಲ್ಡ್ ಫುಡ್, ಫ್ರೆಶ್ಲಿ ಪ್ರಿಪೇರ್ಡ್, ಆ್ಯಂಡ್ ನಾಟ್ ಈಟಿಂಗ್ ದ ಒನ್ ವಿಚ್ ಇಸ್ ಪ್ರಿಪೇರ್ಡ್ ಇನ್ ದ ಮಾರ್ನಿಂಗು ನೈಟಲ್ಲಿ. ನಮ್ಮದು ಮಾಡರ್ನ್ ಲೈಫ್ ಸ್ಟೈಲಲ್ಲಿ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ನೋದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಏನೇ ತೊಗೊಂಬಂದು ಫ್ರೆಶ್ ಆಗಿ ತೊಗೊಂಬಂದ್ಬಿಟ್ಟು ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿ. ಬೇಕಾದ್ರೆ ವಾಟರ್ ಕಂಟ್ಯಾಮಿನೇಷನ್ ಎಲ್ಲ ಕಡೆ ಇದೆ, ಚೆನ್ನಾಗಿ ಕ್ಲೀನ್ ಮಾಡಿ ವಾಶ್ ಮಾಡಿ ಫುಡ್ ಪ್ರಿಪೇರ್ ಮಾಡ್ಕೊಂಡು ತಿನ್ನಬೇಕು ಒಂದು. ಎರಡನೇದು, ಅವಾಯ್ಡ್ ಕೋಲ್ಡ್ ಐಟಮ್ಸ್. ಲೈಕ್ ನಾನು ಐಸ್ ಕ್ರೀಮ್ ತೊಗೊತೀನಿ, ಅದು ತೊಗೊತೀನಿ, ಇದು ತೊಗೊತೀನಿ, ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಆಮೇಲೆ ಈಟ್ ಓಟ್ಸು, ಬಾರ್ಲಿ, ಆಮೇಲೆ ವೀಟು ಅವೆಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ಫ್ರೆಶ್ಲಿ ಕುಕ್ಡ್ ವೆಜಿಟಬಲ್ಸ್ ಅದನ್ನು ಚೆನ್ನಾಗಿ ತೊಗೊಳ್ಳಿ. ಆ್ಯಂಡ್ ವಾಟ್ ಎವರ್ ಯು ಈಟ್ ಬಿಸಿ ಬಿಸಿ ಆಗ್ತೀನಿ. ಸೊ ದಟ್ ವಿಲ್ ಹೆಲ್ಪ್. ತಂಗ್ಳದಿರೋದು, ತಣ್ಣಗಿರೋದನ್ನು ಅವಾಯ್ಡ್ ಮಾಡಿ, ಆದಷ್ಟು ಅವಾಯ್ಡ್ ಮಾಡಿ. ಸರ್, ಹಣ್ಣುಗಳಲ್ಲಿ ಯಾವ ಥರದ್ದು ತೊಗೊಂಡ್ರೆ ಸ್ವಲ್ಪ ಬೆಚ್ಚಗಿರೋಕ್ಕೆ ಸಾಧ್ಯ ಆಗುತ್ತೆ? ಸರ್, ಪಪ್ಪಾಯ ವಿಲ್ ಬಿ ವೆರಿ ಗುಡ್. ಆ್ಯಪಲ್ ತೊಗೋಬೋದು. ಈ ಬಾಳೆಹಣ್ಣು, ಗ್ರೇಪ್ಸು ಸ್ವಲ್ಪ ಅವಾಯ್ಡ್ ಮಾಡಿ. ಆರೆಂಜಸ್ಸು ಎಲ್ಲ ಅವಾಯ್ಡ್ ಮಾಡಿ. ಪೊಮೊಗ್ರನೇಟ್ ತೊಗೋಬೋದು, ಪಪ್ಪಾಯ ತೊಗೋಬೋದು. ದೀಸ್ ಆರ್ ಆಲ್ ದ ಗುಡ್ ಫುಡ್ಸ್ ಯು ಕ್ಯಾನ್ ಈಟ್. ಆ್ಯಂಡ್ ಡ್ರೈ ಫ್ರೂಟ್ಸ್ ತೊಗೊಳ್ಳಿ. ಮಕ್ಕಳ ಆರೋಗ್ಯಕ್ಕೆ ತಾವು ನೀಡುವ ಸಲಹೆಗಳೇನು ಸರ್? ಸರ್, ಮಕ್ಕಳು ವಿ ಶುಡ್ ಆ್ಯಕ್ಚುಲಿ ನಾವು ಅವ್ರಿಗೆ ತಿಳಿಸ್ಕೊಡ್ಬೇಕು. ಅವ್ರಿಗೆ ಅರ್ಥ ಆಗಿರಲ್ಲ. ಸೊ ನಾವು ಅವ್ರಿಗೆ ತಿಳಿಸ್ಬಿಟ್ಟು ಅವ್ರಿಗೆ ನಾವು ಎಜುಕೇಟ್ ಮಾಡಬೇಕು. ಒಂದು, ಎಲ್ಲೂ ಹೊರಗಡೆ ಏನು ತಿನ್ನಬೇಡಿ, ಸ್ಟ್ರೀಟ್ ಫುಡ್ಸು ಅದು ಇದು ಅಂತ ತಿನ್ನಕ್ಕೆ ಹೋಗಬೇಡಿ. ಎರಡನೇದು, ಮನೆಯಿಂದನೇ ನೀರು ತೊಗೊಂಡೋಗಿ, ಹೊರಗಡೆಯಿಂದ ಅಲ್ಲಿ ಇಲ್ಲಿ ನೀರೆಲ್ಲ ತೊಗೋಬೇಡಿ. ಆಮೇಲೆ ವೇರ್ ಪ್ರೊಟೆಕ್ಟಿವ್ ಕ್ಲೋತಿಂಗ್ ಕಂಪ್ಲೀಟ್ಲಿ. ಈಗ ನೀವು ಶಾರ್ಟ್ಸ್ ಹಾಕೊಂಡಿರ್ತೀರಾ, ಸೊ ಯುವರ್ ಲೆಗ್ಸ್ ಆರ್ ಎಕ್ಸ್ಪೋಸ್ ಟು ಮಸ್ಕಿಟೋಸ್. ಆದಷ್ಟು ಇಫ್ ಯು ಕ್ಯಾನ್ ಅವಾಯ್ಡ್ ಇಟ್ ವಿಲ್ ಬಿ ಗುಡ್. ಆಮೇಲೆ ಆ್ಯಂಡ್ ಈಟ್ ಫ್ರೆಶ್ ಫುಡ್, ಅಷ್ಟು ಪ್ರಿಕಾಷನ್ಸ್ ನೋಡ್ಕೊಳ್ಳಿ. ಆಮೇಲೆ ನೀವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಮಾಡ್ಬೇಕಾದ್ರೆ ಯು ಶುಡ್ ಸಿ ದಟ್ ಯು ಕ್ಯಾರಿ ಅನ್ ಅಂಬ್ರೆಲ್ಲಾ ಆ್ಯಂಡ್ ಡೋಂಟ್ ಗೆಟ್ ಆಪರ್ಚುನಿಸ್ಟಿಕ್ ಇನ್ಫೆಕ್ಷನ್ಸ್. ಮಳೆ ಬಂದಾಗ ಈ ಕೆಮ್ಮು, ನೆಗಡಿ, ಶೀತ ಇವೆಲ್ಲ ಜಾಸ್ತಿ ಇರುತ್ತೆ. ವಾಟರ್ ಕಂಟ್ಯಾಮಿನೇಷನ್ ಆಯ್ತಾ ನಿಮ್ಮದು ಲೂಸ್ ಮೋಷನ್ಸ್ ಅವೆಲ್ಲ ಜಾಸ್ತಿ ಆಗುತ್ತೆ. ಚಿಲ್ಡ್ರನ್ನಲ್ಲಿ ಯಾಕೆ ಇದು ಪ್ರಿಕಾಷನ್ಸ್ ತೊಗೋಬೇಕಂದ್ರೆ ಅದು ಇಮ್ಯುನಿಟಿ ಕಡಿಮೆ ಇರುತ್ತೆ. ಸೊ ವಿ ಹ್ಯಾವ್ ಟು gear them up and inform them and advise them. ಇಷ್ಟು ನೀವು ಪ್ರಿಕಾಷನ್ಸ್ ತಗೊಳ್ಳಿ ಫಾರ್ ಹೆಲ್ತಿ living during the rainy season. Thank you.